ಹಲೋ ಪ್ರಭು ಸರ್, ಹೇಳಿ ಹೇಳಿ ಬ್ರದರ್. ಸರ್, ನಮಸ್ತೆ. ಆರಾಮ? ಆರಾಮ ಬ್ರೋ, ಆರಾಮ. ನೀವ್ ಹೇಗಿದ್ದೀರಾ? ನಾವು ಸೂಪರ್ ಸರ್. ಅವಿನಾಶ್ ಸರ್, ಏನ್ ಗಗ್ರಾಜ್ ಹೇಳ್ಬೇಕಾ ಅಥವಾ ಏನು ನ್ಯೂಸ್ ಕೊಡ್ತಾ ಇದೀಯಾ? ಏನ್ ಕತೆ? ಎಕ್ಸಾಕ್ಟ್ಲಿ, ನೀವು ಅದಕ್ಕೆ ಕಾಲ್ ಮಾಡಿದೀರಾ, ಕ್ಲಾರಿಟಿ ತಗೊಳಕ್ ಫೋನ್ ಮಾಡಿದೀರಾ ಅಥವಾ ಕಾಂಗ್ರ್ಯಾಚುಲೇಟ್ ಮಾಡಕ್ ಫೋನ್ ಮಾಡಿದೀರಾ ಅಂತ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ನಾನು ನಕ್ಬಿಟ್ಟೆ. ಇಲ್ಲ, ಐ ಮೀನ್ ಒಂದು ಆಲ್ಮೋಸ್ಟ್ ಒಂದು 2-3 ಡೇಸ್ ಇಂದ ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾ ಆಗ್ಲಿ ಬೇರೆ ಇದ್ರಲ್ಲೂ ಕೂಡ. ಸೊ ಐ ಥಿಂಕ್ ಏನ್ ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನೀವ್ ಏನ್ ಕೇಳಿದ್ರೆ ನಾನು ಅದಕ್ಕೆ ಆನ್ಸರ್ ಮಾಡ್ಬೋದು ಅಷ್ಟೇ. ಅಲ್ಲ, ಈಗ ಸಿಂಪಲ್ ಇಷ್ಟೇ. ಈಗ ಜನರಿಗೆ ಏನು ಮುಟ್ಟುತ್ತೆ ಅಂತಂದ್ರೆ, ಗೌಡ ಅವರು ಮತ್ತೆ ಅವಿನಾಶ್ ಶೆಟ್ಟಿ ಅವರು ಮದುವೆ ಆಗ್ತಾ ಇದ್ದಾರೆ ಅನ್ನುವಂಥದ್ದು ವಿಚಾರ ಎಲ್ಲ ಇದು ಸಿನಿ ಪ್ರೇಕ್ಷಕರಿಗಾಗಿರ್ಬೋದು, ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸಾಮಾಜಿಕ ಜಾಲತಾಣಗಳು ಓಡ್ತಾ ಇದೆಯಲ್ಲ. ಈ ಡಿಜಿಟಲ್ ಲೋಕನೇ ಈಗ ತುಂಬಾ ಜನ ವ್ಯೂವರ್ಸ್ ಜಾಸ್ತಿ ಇರೋದು ಅಲ್ವಾ? ಟ್ರೂ ಟ್ರೂ, ಹೌದು 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 ಹೌದು. ಏನದು, ಏನ್ ಸತ್ಯನಾ? ಆಕ್ಚುಲಿ ಪ್ರಭು ಬ್ರದರ್, ನಿಮ್ಗೂ ಗೊತ್ತಿರ್ಬೋದು, ನಾನು ಬಿಗ್ ಬಾಸ್ ಸೀಸನ್ 10 ಆದ್ಮೇಲೆ ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಣಿಸ್ಕೊಂಡಿದ್ದು ತುಂಬಾ ಕಡಿಮೆ. ಆಕ್ಚುಲಿ ನನ್ಗೊಂದೆರಡು ಅಪರ್ಚುನಿಟೀಸ್ ಬಂತು, ಬಟ್ ಅದು ಡಿಂಟ್ ಮೆಟೀರಿಯಲೈಸ್. ಆಮೇಲೆ ನಾನು ಹಿಂದಿ ಇಂಡಸ್ಟ್ರಿ, ಬಾಲಿವುಡ್ ಇಂಡಸ್ಟ್ರಿಗೆ ಇವಾಗ ಜಸ್ಟ್ ಲಾಸ್ಟ್ 1 year ಇಂದ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದೀನಿ. ಅದು ಇನ್ನ ಬಂದಿಲ್ಲ, ಅದಕ್ಕೋಸ್ಕರ ನಾನು ಅದನ್ನ ಜಾಸ್ತಿ ಪ್ರಮೋಟ್ ಮಾಡಿಲ್ಲ. ಅದು ಕಪಲ್ ಆಫ್ ಮಂತ್ಸ್ ಬರ್ತಾ ಇದೆ. ಸೊ ಇಟ್ಸ್ ಅ ಗುಡ್ ಥಿಂಗ್ ಫಾರ್ ಮಿ. ನಾನು ಯಾವ್ದೋ ಒಂದು ಇಂಡಸ್ಟ್ರಿಯಲ್ಲಿ, ಒಂದು ಒಳ್ಳೆ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ನಮ್ ಕನ್ನಡ ಇಂಡಸ್ಟ್ರಿಗೆ ನೆಕ್ಸ್ಟ್ ಈಗ ಇನ್ನೊಂದು ಬೇರೆ ಒಂದು ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಆಗ್ತಾ ಇದೆ 6-7 months ಇಂದ. ಸೊ ಹಂಗಿರ್ಬೇಕಾದ್ರೆ ಎಲ್ಲೋ ಆದ್ರೂ ನನಗೆ ಸೀಸನ್ 10 ಕಂಟೆಸ್ಟೆಂಟ್ ಪ್ಲಸ್ ಅವರೊಂದು ಒಳ್ಳೆ ಹೆಸರು ಸೀರಿಯಲ್ ಇಂಡಸ್ಟ್ರಿಯಲ್ಲಿ, ಭವ್ಯ ಅವ್ರದ್ದು, ಅವ್ರಿಗೂ ನಮ್ಗೆ ಅಷ್ಟೊಂದು ಒಡನಾಟ ಎಲ್ಲೂ ಇಲ್ಲ ಆಕ್ಚುಲಿ. ಸೊ ನಾನು ಅವರ ವರ್ಕ್ ನೋಡಿದೀನಿ, ಅಡ್ಮೈರರ್ ಆಫ್ ಹರ್ ವರ್ಕ್ ಇನ್ ಸೀರಿಯಲ್ಸ್. ಈಗ ಕನ್ನಡ ಸೀರಿಯಲ್ ಆಗ್ಲಿ, ಮುಂಚೆ ಗೀತಾ ಸೀರಿಯಲ್ ಆಗ್ಲಿ. ಸೊ ಅದು ಬಿಟ್ರೆ ವಿ ಡೋಂಟ್ ಹ್ಯಾವ್ ಲೈಕ್ ಒನ್ ಆನ್ ಒನ್ ಕನೆಕ್ಷನ್ ಆ ತರ. ಮೊನ್ನೆ ನಮ್ಮ ಎಂಡಮಾಲ್ ಕಡೆಯಿಂದ ನಮ್ಮ ಆತ್ಮೀಯರು ಹೇಮಂತ್ ಅವರ ಗೃಹ ಪ್ರವೇಶ ದಿನ ಆಕ್ಚುಲಿ ವಿ ಮೆಟ್ ಅಂಡ್ ಒಂದಷ್ಟು ಪ್ರಾಜೆಕ್ಟ್ ಬಗ್ಗೆ ಅಥವಾ ನಮ್ಮ ವರ್ಕ್ ಬಗ್ಗೆ ಮಾತಾಡಿದ್ವಿ. ಆಮೇಲೆ ಒಂದು ಫೋಟೋ ತೆಗೆಸ್ಕೊಂಡ್ವಿ ಒಟ್ಟಿಗೆ. ಆ ಫೋಟೋನ ನಾನು ನನ್ನ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅಲ್ಲಿ ಹಾಕಿದ್ದೆ. ಸ್ಟೋರಿಲ್ಲ, ಅದನ್ನು ಪೋಸ್ಟ್ ಅಲ್ಲ, ಸ್ಟೋರಿಯಲ್ಲಿ ಒಂದು ನೈಸ್ ಮೀಟಿಂಗ್ ಯು ಅಂತ ವಿಶ್ ಮಾಡಿ ಹಾಕಿದ್ದು. ಅದನ್ನ ಅವರು ರೀಪೋಸ್ಟ್ ಮಾಡಿದ್ದಾರೆ, ಸ್ಟೋರಿನ ರೀಪೋಸ್ಟ್ ಮಾಡಿ ಅಕ್ನಾಲೇಜ್ ಮಾಡಿದ್ದಾರೆ ಅಷ್ಟೇ. ಸೊ ಈ ವಿಚಾರವಾಗಿ ಆ ಫೋಟೋ ತಗೊಂಡ್ಬಿಟ್ಟು ಇವರಿಬ್ರು ಮುಂಚೆಯಿಂದ ಗೌಪ್ಯವಾಗಿ ಅವ್ರಿಗೆ ರಿಲೇಷನ್ ಇತ್ತು, ಯಾರಿಗೂ ಗೊತ್ತಿರ್ಲಿಲ್ಲ. ಇವಾಗ ಭವ್ಯಗೌಡ ಅವ್ರ ಅದನ್ನ ಎಲ್ರು ಮುಂದೆ ಸಿಹಿ ನ್ಯೂಸ್ ಕೊಡ್ತಾ ಇದ್ದಾರೆ, ಹಂಚ್ಕೊಳ್ತಾ ಇದ್ದಾರೆ ಅಂತೆಲ್ಲ ಹಾಕಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಫಸ್ಟ್ ಗೆ ನಾನು ಅಷ್ಟೊಂದು ಇದ್ ಮಾಡಿರ್ಲಿಲ್ಲ. ಅದನ್ನ ಒಂದೆರಡು ನನಗೆ ಯಾವ್ದೋ ಬಂತು ವಾಟ್ಸ್ಆಪ್ ಅಥವಾ ಬೇರೆ ಇನ್ಸ್ಟಾಗ್ರಾಮ್ ಅಲ್ಲಿ, ನಾನು ಅಷ್ಟೊಂದು ಇದ್ ಮಾಡಿರ್ಲಿಲ್ಲ. ಯಾಕಂದ್ರೆ ಓಕೆ ನೋಡ್ದೆ, ಬಟ್ ಓಕೆ ಏನೋ ಯಾರೋ ತರಲೆ ಸುಮ್ನೆ ಏನೋ ಮಾಡಿರ್ಬೇಕು ಅಂತ. ಬಟ್ ಹೋಗ್ತಾ ಹೋಗ್ತಾ ಈಗ ಒಂದು 3-4 ದಿನದಿಂದ ನನಗೆ ನನ್ನ ಕ್ಲೋಸ್ ರಿಲೇಟಿವ್ಸ್ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ, ಅಥವಾ ನಮ್ ಫ್ಯಾಮಿಲಿಗೂ ಬಂತು ಅದು. ಹಂಗ್ ಬರ್ಬೇಕಾದ್ರೆ ಅವರು ಯಾರು ನಂಬಲ್ಲ, ಬಟ್ ಎಂಡ್ ಆಫ್ ದ ಡೇ ಆತರ ಈ ಇನ್ಸ್ಟಾ ರೀಲ್ಸ್ ಅಲ್ಲೂ ಮ್ಯೂಸಿಕ್ ಎಲ್ಲ ಹಾಕ್ತಾ ಇದ್ರು. ಸೊ ಆ ರೇಂಜ್ ಹೋದ್ಮೇಲೆ ನಾನು ಡೆಫಿನೆಟ್ ಆಗಿ ನನಗೂ ಒಂದ್ ಸ್ವಲ್ಪ ಐ ಸ್ಪೋಕ್ ಟು ನಾನು ಭವ್ಯ ಅವ್ರಿಗೂ ಮಾತಾಡಿದೆ. ಅವ್ರು ಹೇಳಿದ್ರು, ಅವರು ಸ್ವಲ್ಪ ಅಪ್ಸೆಟ್ ಇದ್ರು. ಬಟ್ ನಾನೇ ಅದ್ರ ಬಗ್ಗೆ ಸುಮ್ನೆ ನಾನೇ ಮೀಡಿಯಾಕ್ಕೆ ಹೇಳಿದ್ರೆ ಅದು ನಾನೇ ಒಂದ್ ಸ್ವಲ್ಪ ಕೆಲವರು ಬೇರೆ ತರನೇ ಅನ್ಕೋಬಹುದು. ಅದಕ್ಕೋಸ್ಕರ ನಾನು ಅದನ್ನ ಜಾಸ್ತಿ ಸ್ಟೋರಿ ಅಥವಾ ಎಲ್ಲೂ ಹಾಕಿಲ್ಲ, ಫೇಕು ಅದು ಇದು ಅಂತ. ಅಂದ್ರೆ ಈಗ ನಿಮ್ಗೆ ಮುಂಚೆಯಿಂದ ಏನ್ ಕಾಂಟ್ಯಾಕ್ಟ್ ಏನಿರ್ಲಿಲ್ಲ, ಆಮೇಲೆ ಡೈಲಿ ಕಾಲ್ ಮಾಡೋಂಥದ್ದು ಆ ತರ ಎಲ್ಲ ಏನೂ ಇಲ್ಲ, ಅಂಡ್ ರಿಲೇಟಿವ್ಸ್ ಇಲ್ಲ, ಏನೂ ಇಲ್ಲ, ಬಟ್ ಸುಮ್ನೆ ಯಾರೋ ಹಾಕಿದ್ದಾರೆ. ಡೆಫಿನೆಟ್ಲಿ ಇಲ್ಲ. ಇದಕ್ಕೂ ಕೆಲವರು ಮೀಡಿಯಾ ನನ್ಗೆ, ನೀವುಗಳು ನಮ್ ಆತ್ಮೀಯರು ಮುಂಚೆಯಿಂದ ಪರಿಚಯ ಇದ್ದವ್ರು, ನಿಮ್ಗೆಲ್ಲಾ ಗೊತ್ತು. ಬಟ್ ಕೆಲವ್ರು ಗೊತ್ತಿಲ್ಲದವರು ಅವ್ರು ನನ್ನ ಹತ್ರ, ಇಲ್ಲ ಸರ್ ನೀವು ಪ್ರಾಜೆಕ್ಟ್ ಮಾಡಿಲ್ಲ ಅಂದ್ರೆ ಏನು, ನೀವು
ಒಟ್ಟಿಗೆ ಸೀರಿಯಲ್ ಮಾಡಿಲ್ಲ ಅಂದ್ರೆ ಏನು ನಿಮ್ಗೆ ಪರಿಚಯ ಇರ್ಬೋದಲ್ವಾ, ಬಿಕಾಸ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅಲ್ವಾ ನೀವು ಎಲ್ಲಾದ್ರೂ ಮೀಟ್ ಮಾಡೇ ಇರ್ತೀರಂತೆಲ್ಲ ಹೇಳ್ತಾ ಇದಾರೆ. ಬಟ್ ಎಂಡ್ ಆಫ್ ದ ಡೇ ನೋಡಿ, ಏನಾದ್ರೂ ಈ ತರ ಅದು ಇದು ಏನಾದ್ರು ಇದ್ರೆ ಯಾರಿಗೂ ಅಟ್ಲೀಸ್ಟ್ ಅದ್ರ ಗೊತ್ತೇ ಇರತ್ತೆ. ಬಟ್ ನಾವು ಇಲ್ಲ ಅಂತ ಹೇಳ್ಬೇಕಾದ್ರೆ ಸುಮ್ನೆ ಯಾಕೆ ನಾವು ನಮ್ಮ ಬೇಲೆ ಬೇಸ್ಕೊಳಕ್ಕೆ ಏನೋ ಈ ತರ ಎಲ್ಲ ಮಾಡ್ಬೇಕಂತ ಇಲ್ವಲ್ಲ. ಯಾರೋ ಮಾಡಿ ಯಾರೋ ಅವರ ಫೇಮ್ಗೆ ಇನ್ಸ್ಟೆಂಟ್ ಫೇಮ್ಗೆ ಈ ತರ ಮಾಡಿದಾರಂದ್ರೆ ನೀವು ಕೇಳಿದಾಗ ನಾನು ಕ್ಲಾರಿಟಿ ಕೊಡ್ಲೇಬೇಕಲ್ವ ಪ್ರಭು ಬ್ರದರ್, ಹಂಗೆ ಅಷ್ಟೇ. ಇರ್ಲಿ, ಹಂಗಾದ್ರೆ ಈಗ ಡಿಜಿಟಲ್ ಪ್ರಪಂಚದಲ್ಲಿ ಈಗ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಏನೇನೋ ಆಗ್ತಾ ಇರ್ತಾರೆ, ಏನು ಮಾಡಕ್ಕಾಗಲ್ಲ. ಹೌದು, ಬಟ್ ನಂದು ಒಂದೇ ಒಂದು ಕ್ಲಾರಿಫೈ ಬೇಕಾಗಿತ್ತು. ಹಾಗಾಗಿ ನಾನು ಇದನ್ನ ರೆಕಾರ್ಡ್ ಕೂಡ ಮಾಡ್ತಾ ಇದ್ದೀನಿ. ಓಕೆ, ನೋ ಪ್ರಾಬ್ಲಮ್. ಸೊ ನೀವು ವಿತ್ ಪರ್ಮಿಷನ್ ಇದ್ರೆ ಹಾಕೋದು. ಇನ್ನು ವಿಷಯ ಏನಂದ್ರೆ ಇದು ರೀಚ್ ಆಗ್ಬೇಕು ಅಂದ್ರೆ ಈ ತರ, ಯಾಕಂದ್ರೆ ನನ್ಗೇನು ನಾನ್ ನೋಡ್ತಾ ಒಂದ್ 3-4 ಡೇಸ್ ಅಲ್ಲಿ ನನಗೆ ನನ್ PR ಅವರು ಹೇಳಿದ್ರು ಇದು ತುಂಬಾ ಅತಿರೇಕ ಹೋಗ್ತಾ ಇದೆ, ನೀವು ಏನು ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಮತ್ತೆ ಅದು ಹೌದಂತಾನೆ ಆಗತ್ತೆ. ಈಗ ನಾಟ್ ಗಿವಿಂಗ್ ಅ ಸೈನ್ ಆನ್ ಅ ಫೇಕ್ ನ್ಯೂಸ್ ಇಸ್ ಆಲ್ಸೋ ಗಿವಿಂಗ್ ಅ ಸೈನ್ ದಟ್ ಇಟ್ ಇಸ್ ಟ್ರೂ ಅಲ್ವಾ, ಇಫ್ ಯು ಡೋಂಟ್ ರೆಸ್ಪಾಂಡ್ ಅಟ್ ಆಲ್. ಸೊ ಆ ಪ್ರಕಾರವಾಗಿ ನಾನು ಇಫ್ ಐ ಹ್ಯಾವ್ ಟು ಗಿವ್ ಅ ಮೈ ಸೈಡ್, ಇಫ್ ಐ ಹ್ಯಾವ್ ಟು ಗಿವ್ ಅ ರೆಸ್ಪಾನ್ಸ್, then I think it should definitely reach that it is not true ಅಂತ. ಸೊ ಅದಕ್ಕೇನು ಇದಿಲ್ಲ, ಪ್ರಾಬ್ಲಮ್ ಇಲ್ಲ. ಹೌದೌದು, ಅಂದ್ರೆ ಎಲ್ಲೋ ಒಬ್ಬ ಕುತ್ಕೊಂಡು ಏನೋ ಒಬ್ಬ ಆಗ್ತಾ ಇರ್ತಾನೆ, ಅಥವಾ ಇಮೇಜ್ ಏನು ಕೂಡ ಮಾಡ್ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಈಗ ಆತರ ಇದೆ. ಬಟ್ ಅದಕ್ಕೂ ಮುನ್ನ, ಆತರ ಆಗೋಕ್ಕೂ ಮುನ್ನ ಎಚ್ಚೆತ್ಕೊಂಡು ನೀವು ಕ್ಲಾರಿಫೈ ಕೊಡುವಂತದ್ದು ಬಹಳ ಮುಖ್ಯ ಆಗುತ್ತೆ. ಸದ್ಯಕ್ಕೆ ನನ್ಗೆ ಕ್ಲಾರಿಫೈ ಸಿಕ್ತು. ನಾನು ಅದಕ್ಕೆ ಈ ರೆಕಾರ್ಡ್ನ ನಾನು ಕೂಡ ಅಂದ್ರೆ ನಿಮ್ಮ ಪರ್ಮಿಷನ್ ತಗೊಂಡೇ ನಾನು ಬಿಡ್ತಾ ಇದ್ದೀನಿ. ನೋ ಪ್ರಾಬ್ಲಮ್. ಅದ್ರ ಜೊತೆಗೆ ಈಗ ಯಾರು ಮಾಡಿದಾರಲ್ವಾ, ಯಾರು ಅದು ಒಂದು ಏನೋ ಸಿನಿ ಮೀಡಿಯಾ ಅದು ಏನೋ ಹೆಸರು ಇತ್ತು, ಪ್ಲಸ್ ಕರ್ನಾಟಕ ಬ್ಲಾಕ್ ಏನೋ ಒಂದ್ 2-3 ಇದೆ, ಸಿನಿ ಮೀಡಿಯಾ ಅಂತ ಒಂದ್ ಏನೋ ಹೆಸರು. ಸೊ ಯಾರು ಮಾಡಿದಾರೆ ನಾವು ಅದನ್ನ ಟ್ರ್ಯಾಕ್ ಮಾಡಕ್ಕೂ ಟ್ರೈ ಮಾಡಿದ್ವಿ, ನಮ್ಮ PR ಟೀಮ್ ಇಂದ ಟ್ರೈ ಮಾಡಿದ್ರು, ಯಾರು ಕರೆಕ್ಟ್ ಆಗಿ ಅದಕ್ಕೆ ಸಿಗ್ತಾ ಇಲ್ಲ. ಬಟ್ ಅವ್ರಿಗೆ ಒಂದು ವಾರ್ನಿಂಗ್ ಕೊಡಕ್ ಇಷ್ಟಪಡ್ತೀನಿ, ಏನಂದ್ರೆ ಇವಾಗ ಓಕೆ ನಿಮ್ಗೆ ಗೊತ್ತು ನಾವುಗಳು ಸ್ವಲ್ಪ ಬಿಸಿ ಇದೀವಿ, ಪ್ರಾಜೆಕ್ಟ್ ಅಲ್ಲಿ ಟ್ರಾವೆಲಿಂಗ್ ಅಲ್ಲಿ ಇದೀವಿ, ಅವರು ಬಿಸಿ ಇರ್ತಾರೆ, ನಾವ್ ಏನೂ ಮಾಡಿಲ್ಲ, ಅದನ್ನ ಕಂಪ್ಲೇಂಟ್ ಮಾಡಿಲ್ಲ ಅಂತ ಅವರು ಅದನ್ನ ಅತಿರೇಕವಾಗಿ ಮಾಡಿದ್ದಾರೆ. ಬಟ್ ಐ ಥಿಂಕ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಏನಾದ್ರು ಈ ತರ ಬಂದ್ರೆ ಡೆಫಿನೆಟ್ ಆಗಿ ಅದನ್ನ ಕಂಪ್ಲೇಂಟ್ ಮಾಡ್ಬಿಟ್ಟು ಅದಕ್ಕೆ ಸಿವಿಯರ್ ಆಕ್ಷನ್ ತಗೋಬೇಕು ಅಂತ ನಾನು ಕ್ಲಿಯರ್ ಆಗಿ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಓಕೆ ಅಷ್ಟೇ. ಖಂಡಿತ ಸರ್. ಏನಾದ್ರು ಆತರ ಏನಾದ್ರು ಅತಿರೇಕ ಹೋದ್ರೆ ನೀವು ಕೂಡ ಸೈಬರ್ ಕ್ರೈಮ್ ಒಂದ್ಸತಿ ವಿಸಿಟ್ ಮಾಡ್ಬಿಟ್ಟು ಕಂಪ್ಲೇಂಟ್ ಮಾಡಿ, ಯಾಕಂದ್ರೆ ನೀವು ಕೂಡ ಸಿನಿಮಾಗಳು ಮಾಡ್ತಾ ಇದೀರಾ ಅಂತ. ಹೌದು, ನಾವು ಕೂಡ ರೆಸ್ಪಾನ್ಸಿಬಲ್ ಆರ್ಟಿಸ್ಟ್ ಆಗಿರೋದ್ರಿಂದ ಅದಕ್ಕೆ ಒಂದು ತಪ್ಪು ನ್ಯೂಸ್ ಅಥವಾ ಫೇಕ್ ನ್ಯೂಸ್ ಬಂದಾಗ ಅದಕ್ಕೆ ರೆಸ್ಪಾಂಡ್ ಮಾಡ್ಬಿಟ್ಟು ಅದಕ್ಕೆ ಕ್ಲಿಯರ್ ಆಗಿ ಕ್ಲಾರಿಫಿಕೇಶನ್ ಕೊಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹೌದು. ಇರ್ಲಿ ಸರ್, ಒಳ್ಳೇದಾಗ್ಲಿ ನಿಮ್ಗೆ, ಸಿನಿಮಾಗಳು ಒಳ್ಳೇದಾಗ್ಲಿ. ನಾನು ಕಾಲ್ ಮಾಡ್ತೇನೆ ಸರ್. ಸರಿ, ಥ್ಯಾಂಕ್ ಯು. ಸರಿ ಸರ್, ಓಕೆ, ಥ್ಯಾಂಕ್ ಯು.